ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನೋಡಿ ನಾನು ಈ ಅರಳಿದೆ ಅಲ್ವಾ, ಎಳ್ಳಿಂದ ಒಂದು ಸ್ವೀಟ್ ಮಾಡೋದು ಏನು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದಕ್ಕೆ ಮುಖ್ಯವಾಗಿ ಅಳ್ಳು ಬೇಕಾಗುತ್ತೆ. ಅಳ್ಳನ್ನು ಕ್ಲೀನಾಗಿ ಆರಿಸ್ಕೊಬೇಕಾಗುತ್ತೆ ನೋಡಿ. ಇದ್ರ ಮೇಲೆಲ್ಲ ಭತ್ತ ಸಿಕ್ಕಿ ಹಾಕ್ಕೊಂಡಿರುತ್ತಲ್ವ, ಅದನ್ನೆಲ್ಲ ತೆಗೆದ್ಬಿಟ್ಟು ಸ್ವೀಟ್ ಮಾಡೋದಕ್ಕೆ ಉಪಯೋಗಿಸ್ಬೇಕಾಗುತ್ತೆ. ಇಲ್ಲ ಅಂದರೆ ಬಾಯಲ್ಲೆಲ್ಲ ಈ ಭತ್ತಗಳು ಬಂದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸ್ವೀಟು. ಎಲ್ಲ ಅಡುಗೆಗೂ ಕೂಡ ಇದೇ ರೀತಿ ಭತ್ತನೆಲ್ಲ ಆರಿಸ್ಕೊಂಡು ತೆಗಿಬೇಕಾಗುತ್ತೆ. ಕೆಲವೊಬ್ರು ಹಾಗೆ ಹಾಕಿಬಿಡ್ತಾರೆ, ಆ ಥರ ಎಲ್ಲ ಹಾಕಬೇಡಿ. ಮತ್ತು ಒಂದು ಏಲಕ್ಕಿಯನ್ನು ಬಿಡಿಸಿಟ್ಕೊಂಡಿದ್ದೀನಿ ನೋಡಿ. ಮತ್ತು ಚಿರೋಟಿ ರವೆ ಒಂದು 2 ಸ್ಪೂನಷ್ಟು, ಮತ್ತು ಇದೇ ಬೌಲಲ್ಲೇ 2 ಬೌಲಷ್ಟು ಅಳ್ಳು ತೊಗೊಂಡ್ರೆ ಅರ್ಧ ಬೌಲಷ್ಟು ಸಕ್ಕರೆ ತೊಗೋಬೇಕು. 2 ಸ್ಪೂನಷ್ಟು ಚಿರೋಟಿ ರವೆ ಮತ್ತು 2 ಅಥವಾ 1 ಏಲಕ್ಕಿ. ಇವಾಗ ಈ ಅಳ್ಳನ್ನು ಕ್ಲೀನಾಗಿ ತೊಳ್ಕೊಂಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊಂಬರೋಣ ಬನ್ನಿ. ಮತ್ತು ಈ ಚಿರೋಟಿ ರವೆ ಸಮೇತವಾಗಿ ಮಿಕ್ಸಿ ಮಾಡ್ಕೊಂಬರ್ಬೇಕಾಗುತ್ತೆ ನೋಡಿ. ಇವಾಗ ಮಿಕ್ಸಿ ಮಾಡ್ಕೊಂಬಂದಿದ್ದಾಗಿದೆ. ಮಿಕ್ಸಿ ಮಾಡಿಕೊಂಡ್ರೆ ಒಂದೇ ಒಂದು ಬೌಲ್ ಆಗಿದೆ ನೋಡಿ. ಇದರಲ್ಲಿ 2 ಬೌಲಷ್ಟು ನಾವು ಅರಳನ್ನು ತೆಗೆದುಕೊಂಡ್ರೆ 1 ಬೌಲಷ್ಟು ಆಗಿಬಿಟ್ಟಿದೆ ಅಲ್ವಾ, ಅದಕ್ಕೋಸ್ಕರ ನಾವು 2 ತೊಗೋಬೇಕಾಗುತ್ತೆ. ಮತ್ತು ಇವಾಗ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಸಕ್ಕರೆ ಹಾಕಿಬಿಟ್ಟು ಒಂದು ಹನಿ ಅಂದರೆ 1 ಸ್ಪೂನಷ್ಟು ಹಾಕ್ಕೊಳ್ಬೇಕಾಗುತ್ತೆ ನೋಡಿ, ನೀರನ್ನಷ್ಟೇ ಹಾಕಿಬಿಟ್ಟು ಕಾಯಿಸ್ಕೊಳ್ಳೋಣ ಬನ್ನಿ. ನಾವು ಯಾಕೆ 1 ಸ್ಪೂನ್ ಹಾಕಿದ್ವಿ ಅಂದರೆ ತಳ ಎಲ್ಲ ಹಿಡ್ಕೊಬಾರ್ದು ಹಾಕಿದ ತಕ್ಷಣ ಅಂತ ಅಷ್ಟೇ. ಇದು ಬರ್ಫಿ ಆದ್ದರಿಂದ ಗಟ್ಟಿ ಆಗಬೇಕಲ್ವಾ, ಅದಕ್ಕೆ ನೀರು ಹಾಕೋ ಆಗಿಲ್ಲ ನೋಡಿ. ಇವಾಗ ನೋಡಿ ಆಗಲೇ ಬೇಗ ಕರಗಿಬಿಟ್ಟಿದೆ. ಇವಾಗ ಆ ಒಂದು ಅರಳನ್ನು ಮಿಕ್ಸಿ ಮಾಡಿದ್ದೀವಲ್ವ ಹಾಕ್ಕೋಬೇಕಾಗುತ್ತೆ ನೋಡಿ. ಇವಾಗ ಹಾಕ್ಕೊಳ್ಳೋಣ. ಮಿಕ್ಸಿ ಮಾಡ್ಕೊಂಡಿರೋ ಗಟ್ಟಿಯಾಗಿಬಿಟ್ಟಿದೆ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ. ಇವಾಗ ನೀಟಾಗಿ ಈ ಥರ ಕಲಿಸ್ಕೊಬೇಕು. ಏಲಕ್ಕಿ ಪುಡಿ ಘಮ ಎಲ್ಲ ಬರುತ್ತೆ ನೋಡಿ. ಹೇಗೆ ಕಲಿಸ್ತಾ ಇರುವಾಗ ಆ ಒಂದು ಅರಳಿನ ಘಮ ಮತ್ತು ಏಲಕ್ಕಿ ಘಮ ಬರ್ತಾ ಇದೆ ನೋಡಿ. ಇದಕ್ಕೆ ಒಂದೇ ಒಂದು ಪಿಂಚಷ್ಟು ಕೇಸರಿ ಬಣ್ಣ ಹಾಕೊಳ್ಳೋಣ ಬನ್ನಿ, ಅಂದರೆ ಕಲರಿಂಗಿಗೆ ನೋಡಿ. ಒಂದು ಚಿಕ್ಕ ಸ್ಪೂನಲ್ಲಿ ತುಪ್ಪ ಹಾಕ್ಕೊಳ್ಳೋಣ. ಇದು ತಳ ಹಿಡಿಬಾರ್ದು, ಪಾತ್ರೆಗೆ ಒಂದು ಸ್ವೀಟ್ ತಳ ಹಿಡಿಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿ ಹಾಕಿಕೊಳ್ಬೇಕಾಗುತ್ತೆ ನೋಡಿ. ಇನ್ನೂ 2 ನಿಮಿಷ ಗಟ್ಟಿ ಆಗಬೇಕು ಅದು ನೋಡಿ. ಇವಾಗ ಈ ತಳ ಎಲ್ಲ ಬಿಟ್ಟು ಬರ್ತಾ ಇದೆ ಅಂದರೆ ಹುಟ್ಟಾಡಿದಾಗ ಅದು ಆಗಿದೆ ಅಂತ ಅರ್ಥ, ಓಕೆನಾ. ಇವಾಗ ಒಂದು ತುಪ್ಪ ಈ ರೀತಿ ಸವರ್ಕೊಬಿಟ್ಟು ಹಾಕ್ಕೊಳ್ಳೋಣ ಬನ್ನಿ. ಈ ರೀತಿ ತಟ್ಟೆ ಹಾಕಿಬಿಟ್ಟು ಕೈಯಲ್ಲಿ ಮಾಡ್ಕೋಬೇಕು ನೋಡಿ. ಇವಾಗ ಗಟ್ಟಿ ಆಗೋದಕ್ಕಿಂತ ಮುಂಚೆನೇ ಈ ಥರ ಕಟ್ ಮಾಡಿಟ್ಕೋಬೇಕಾಗುತ್ತೆ. ಆರಿದ ಮೇಲೆ ಕಟ್ ಮಾಡೋಕ್ಕೆ ಆಗೋದಿಲ್ಲ. ಯಾವುದೇ ಬರ್ಫಿ ಆಗಿರ್ಬೋದು, ಮಿಠಾಯಿ ಆಗಿರ್ಬೋದು, ಇದು ಆರಿದ ಮೇಲೆ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ